ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗುಂಡಕ್ಕ, ರಾಣಿ ಅಕ್ಕ ಅಡ್ಗೆ ಮಾಡಿ ನಿನ್ ಹೊಟ್ಟೆ ತುಂಬಿಸ್ತಿದ್ಲು. ಇವಾಗ ಅದಕ್ಕೆ ನಿನ್ ಮಡ್ಲು ತುಂಬಿಸ್ತಿದ್ದಾಳೆ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ತೊಟ್ಲು ತುಂಬತ್ತೆ ಅಲ್ವಾ ಗುಂಡು? ಹೋಗಿ ಅದಕ್ಕೆ ನನ್ನ ಸೊಸೆ ನಾಚಿಕೆ ನೋಡ್ರವ. ಮಾದಪ್ಪಣ್ಣ, ಅಯ್ಯೋ ಸಾರಿ ಮಾವ, ಇವರೆಲ್ಲ ಏನೋ ರೇಗಿಸ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನೀವು ರೇಗಿಸ್ತಾ ಇದ್ದೀರಾ? ಈ ಮೂಟೆ ನಿಟ್ಕೊಂಡೆ ಇವ್ರು ಇಷ್ಟೆಲ್ಲ ಕನ್ಸ್ಕಾಣ್ತವ್ರಲ್ಲ. ಇನ್ನೇನಾದ್ರೂ ಇವಳು ಜಗತ್ ಸುರ ಕೋಮಲೆ ಏನಾದ್ರೂ ಆಗ್ಬಿಟ್ಟಿದ್ರೆ ನಾಗೇಂದ್ರ ಪ್ರಸಾದ್ ಅವ್ರ ಕೆಲ್ಸ ಬರ್ಸಿ, ಅರ್ಜುನ್ ಜನಿ ಅವ್ರ ಕೆಲ್ ಮ್ಯೂಸಿಕ್ ಮಾಡಿಸಿ ಇವರೇ ಹಾಡಾಕ್ಬಿಟ್ಟಿರೋರು. ಯಾಕೆ ಸೀನಣ್ಣ? ಅಲ್ಲ ಅಲ್ಲ ಯಾಕೆ ಬಾವ ಮನ್ಸಲ್ಲೇ ಇಷ್ಟೊಂದು ನಾಚ್ಕೊಂಡು ಆ ಕಡೆ ತಿರ್ಕೊಂಡಿದ್ದೀರಾ? ಅದು ನಾಚಿಕೆ ಇದ್ರೆ ನಾಚಿಕೆ, ಮುಖ ತೋರ್ಸಕ್ಕಾಗದೆ ಆ ಕಡೆ ತಿರ್ಕ ನಗ್ತಾ ಇದ್ದೆ. ಸರಿ ಶಿವು, ಹಂಗಾರೆ ನಾವೀಗ ಬರ್ತೀವಿ. ಇದೇನ್ ಮಾದಪ್ಪಣ ಹೊಣ್ತೀವಿ ಅಂತಿದ್ದೀರಾ? ನೀವು ನಮ್ಮ ಸೀನನುವೆ ರಶ್ಮಿನುವೆ ಇಲ್ಲೇ ಬಿಟ್ಟೋಗಿ. ಅಬ್ಬಾ, ಇಲ್ಲೇ ಇರಕ್ ಒಪ್ಕೊಳ್ಳಿ. ಇಲ್ಲಿದ್ರೆ ಹೊಟ್ಟೆಗೆ ಅನ್ನನಾದ್ರೂ ಸಿಗತ್ತೆ, ಅಲ್ಲಿ ಹೋದ್ರೆ ಹಸ್ಕೊಂಡೆ ಸಾಯ್ಬೇಕು. ಮದ್ವೆ ಆದ್ಮೇಲೆ ಅಳಿಮೆ ತರ ಮಾಡ್ಬೇಕಲ್ವೇ? ಅದೆಲ್ಲ ಬೇಡ ಕಣಪ್ಪ. ಕೆಡುವುದ್ರೆ ನಮ್ಮನೆಯಿಂದ ನಿಮ್ಮನೆ ಸಿಗ್ತದೆ. ಇಷ್ಟು ಹತ್ರ ಇರುವಾಗ ಅಳಿಮೈತನ ಯಾಕೆ? ಅಯ್ಯೋ, ಹಾಗಂತ ಸಂಪ್ರದಾಯನ ಬಿಡೋದಕ್ಕಾಗತ್ತಾ? ಮದ್ವೆ ಆದ ಹೊಸ್ತ್ರಲ್ಲಿ ಇದೆಲ್ಲ ಮಾಡ್ಲೇಬೇಕಲ್ವಾ? ನಾನು ಮಾವ ಮದ್ವೆ ಆದ ಹೊಸ್ತ್ರಲ್ಲಿ ಇದೆಲ್ಲ ಮಾಡಕ್ಕಾಗ್ಲಿಲ್ಲ. ಆಗಿನ ಸಿಚುಯೇಷನ್ ಹಾಗೆ ಇತ್ತು. ಹಾಗಂತ ನಮ್ಮ ರಶ್ಮಿ ಸೀನಂಗೂ ಹಾಗೆ ಬಿಡೋದಕ್ಕಾಗತ್ತಾ? ಸರಿ ಕಣವ, ನಿನ್ನ ಆಸೆ ಅಂತೆ ಒಳ್ಳೆ ದಿನ ನೋಡ್ಕೊಂಡು ಇಬ್ರು ಕರ್ಕೊಂಡು ಬರ್ತೀನಿ. ಆದ್ರೆ ಇವತ್ತು ಬೇಡ. ಸರಿ ಕಣ, ಹಂಗೆ ಆಗ್ಲಿ. ಗುರುವೆ, ಹೋಗ್ ಬತ್ತೀಯಾ? ಹುಷಾರ್ ಕಣೆ ಗುಂಡು, ಏನೇ ಇದ್ರು ಕಾಲ್ ಮಾಡು ಆಯ್ತಾ? ಹ್ಞೂ ಅಕ್ಕ. ಗುಂಡು ಒಂದ್ ನಿಮಿಷ. ರಾಣಿ, ಹೋಗಿ ಆ ಪ್ಯಾಕ್ ತಗೊಂಬ. ಗುಂಡು ತಗೋ, ಇದರಲ್ಲಿ ನಿನ್ಗೆ ಇಷ್ಟವಾಗಿರೋ ಸ್ನ್ಯಾಕ್ಸ್ ಇದೆ. ನಿಂಗೆ ಬೇಜಾರಾದಾಗೆಲ್ಲ ತಿನ್ನು. ಆಹಾ, ಇವಾಗ್ಲೇ ಕೊಟ್ಕೆಲಿ ರಸ ಬಾಯಿ ಆಡಿಸ್ದಂಗೆ ಆಡಿಸ್ತಾವಳೆ. ಇನ್ ಇದನ್ನೆಲ್ಲ ಏನಾರು ಕೊಟ್ರೆ ಮನೇನೆ ಕೊಟ್ಕೆ ಮಾಡ್ಕೊಬಿಡ್ತಾಳೆ ಅಷ್ಟೇ. ಒಂದ್ ನಿಮಿಷ ಇರೋ, ಹಾಕೋ ಅದನ್ನ. ಸೀನಾ ತಗೋ. ಅಣ್ಣ, ಅದಕ್ಕೆ ಅಕ್ಕ, ಚೋಟು, ಸಸ್ಯ, ಹೋಗಿ ಬರ್ತೀನಿ. ಶಿವು, ನಾನು ಬರ್ತೀನಪ್ಪ. ಸರಿ ಕಣ ಮಾದಪ್ಪಣ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.